ಕುಸಿದು ಬೀಳುವ ಹಂತದಲ್ಲಿ ಮೇಲ್ಛಾವಣಿ, ಜೋತು ಬಿದ್ದ ವಿದ್ಯುತ್ ತಂತಿ, ಮುರಿದು ನಿಂತ ಕುಳಿತುಕೊಳ್ಳುವ ಬೆಂಚ್, ನಿತ್ಯ ಆತಂಕದಲ್ಲಿ ಬಸ್ ಕಾಯುವ ಜನರು. ಇದು ಧಾರ್ಮಿಕ ಕ್ಷೇತ್ರ ಗೋಕರ್ಣದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಸ್ಥಿತಿ. ಗೋಕರ್ಣ ಬಸ್ ನಿಲ್ದಾಣದ ಆವರಣದಲ್ಲಿ ತಲೆ ಎತ್ತಿರುವ ಸುಸಜ್ಜಿತ ವಸತಿಗೃಹ ಉದ್ಘಾಟಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಶುಕ್ರವಾರ ಇಲ್ಲಿಗೆ ಆಗಮಿಸುತ್ತಿದ್ದು, ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ಸಚಿವರ ಕಣ್ಣಿನಿಂದ ನೋಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವಿಶಾಲ ಜಾಗ ಹೊಂದಿದ ಬಸ್ ನಿಲ್ದಾಣ ಎಂಬ ಖ್ಯಾತಿ ಗೋಕರ್ಣ ಬಸ್ ನಿಲ್ದಾಣಕ್ಕಿದೆ. ಅಲ್ಲದೆ ಅಂದು ಕೃಷಿ ಭೂಮಿಯಾಗಿದ್ದ ಈ ಪ್ರದೇಶವನ್ನ ಬಸ್ ಡಿಪೋ ನಿರ್ಮಿಸಿ ಗ್ರಾಮೀಣ ಪ್ರದೇಶಕ್ಕೆ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಬಿಡಿಗಾಸಿಗೆ ರೈತರು ಜಾಗವನ್ನ ಸಂಸ್ಥೆಗೆ ನೀಡಿದರು. ಇಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಜಾಗದಲ್ಲಿ ಜನರಿಗೆ ಅನುಕೂಲವಾಗುವ ಯಾವುದೇ ಯೋಜನೆಯನ್ನ ಸಂಸ್ಥೆ ಜಾರಿಗೆ ತಂದಿಲ್ಲ. ಅಲ್ಲದೆ ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದ್ದು ಕುಸಿದು ಬೀಳುವ ಹಂತ ತಲುಪಿದೆ. ಜಿಲ್ಲೆಯ ಬಹುತೇಕ ಕಡೆ ಹೊಸ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ. ಆದರೆ ಪ್ರವಾಸಿ ತಾಣಕ್ಕೆ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗದೆ ನಿರ್ಲಕ್ಷಿಸಿದ್ದಾರೆ. ನೂತನ ಬಸ್ ನಿಲ್ದಾಣದ ಬಗ್ಗೆ ಜನಪ್ರತಿನಿಧಿಗಳು ಸಲ್ಲಿಸಿದ್ದ ಪ್ರಸ್ತಾವನೆಯ ಕಡತ ಸಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಲ್ಲೇ ಕೊಳೆಯುತ್ತಿದೆ ಎಂಬ ಮಾಹಿತಿ ಇದೆ. ಹೊಸ ಬಸ್ ನಿಲ್ದಾಣಕ್ಕೆ ರೂಪುರೇಷೆ ಹಾಗೂ ಹಣ ಮಂಜೂರಾತಿಗೆ ತ್ವರಿತವಾಗಿ ಪ್ರಯತ್ನಿಸಬೇಕಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಮುರಿದು ಬಿದ್ದು ಕುಳಿತುಕೊಳ್ಳುವ ಬೆಂಚನ್ನ ತೆಗೆದು ಹೊಸದಾಗಿ ಕುರ್ಚಿ ಮತ್ತಿತರ ವ್ಯವಸ್ಥೆ ಮಾಡಬೇಕಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವರ್ಷವೇ ಕಳೆದಿದ್ದು ಶುದ್ಧ ಕುಡಿಯುವ ನೀರು ಒದಗಿಸಬೇಕಿದೆ. ಹಲವು ಜ್ವಲಂತ ಸಮಸ್ಯೆಗಳಿದ್ದು ತಾತ್ಕಾಲಿಕವಾದರೂ ಸರಿಪಡಿಸಬೇಕು ಎಂಬುದು ಜನರ ಅಭಿಪ್ರಾಯವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಜಿಲ್ಲಾ ಹಾಗೂ ತಾಲೂಕಾ ಕುಣಬಿ ಸಮಾಜಗಳ ಸಂಯುಕ್ತಾಶ್ರಯದಲ್ಲಿ ಕುಣಬಿ ಉತ್ಸವ ಪ್ರಥಮ ಬಾರಿಗೆ ಫೆಬ್ರವರಿ 10ರಂದು ಕುಣಬಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗಾವಡ ಹೇಳಿದರು. ಜೊಯ್ಡಾ ಕುಣಬಿ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜೊಯ್ಡಾ ತಾಲೂಕಿನಲ್ಲಿ ಬಹುಸಂಖ್ಯಾತವಾಗಿ ವಾಸಿಸುತ್ತಿರುವ ಕುಣಬಿ ಸಮಾಜವು ತನ್ನದೇ ಆದ ಶ್ರೀಮಂತ ಬುಡಕಟ್ಟು ಸಂಸ್ಕೃತಿಯನ್ನ ಹೊಂದಿದೆ. ಕುಣಬಿಗಳ ಆಚಾರ ವಿಚಾರ, ಸಂಪ್ರದಾಯ, ಹಬ್ಬ ಹರಿದಿನಗಳು ಹಾಗೂ ಮದುವೆ ಪದ್ಧತಿಗಳನ್ನ ಹೊಂದಿದೆ. ಆದರೆ ಈ ಸಂಸ್ಕೃತಿ ದಿನದಿಂದ ದಿನಕ್ಕೆ ನಶಿಸುತ್ತಿರುವ ಹಿನ್ನೆಲೆ ಅದನ್ನ ಜಾಗೃತಗೊಳಿಸಿ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಸದುದ್ದೇಶದಿಂದ ಈ ಉತ್ಸವವನ್ನ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮವು ತಾಲೂಕಾ ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ ವೇಳಿಪರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅತಿಥಿಯಾಗಿ, ಶಾಸಕ ಆರ್.ವಿ. ದೇಶಪಾಂಡೆ ಉಪಸ್ಥಿತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ರಮೇಶ್ ತವಡ್ಕರ್ ಗೋವಾ ಸಚಿವರು, ಆನಂದ್ ಅಸ್ನೋಟಿಕರ್ ಮಾಜಿ ಮಂತ್ರಿ, ಟಿ ಹೀರಾಲಾಲ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ, ಗಣಪತಿ ಉಳ್ವೇಕರ್, ಸತೀಶ್ ಸೈಲ್ ಶಾಸಕರು, ರಘುವೀರ್ ಸ್ವಾಮೀಜಿ, ಸುನಿಲ್ ಹೆಗಡೆ ಮಾಜಿ ಶಾಸಕ, ಎಸ್ಎಲ್ ಘೋಟ್ನೇಕರ್ ಮಾಜಿ ಶಾಸಕ, ಎಸ್ವೈ ಗುರುಶಾಂತ್, ಬಿ ಮಹೇಂದ್ರ ಕುಮಾರ್, ಎನ್ಆರ್ ಶಾಸ್ತ್ರಿ, ಬಿಎನ್ ವಾಸರೆ ಆಗಮಿಸುತ್ತಾರೆ. ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲ್ಕರ್ ಉತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಉತ್ಸವದಲ್ಲಿ ಕುಣಬಿ ಸಮಾಜದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಪ್ರದಾಯಿಕ ಹಾಡು ನೃತ್ಯಗಳು, ಹಬ್ಬ ಹರಿದಿನಗಳು, ಮದುವೆ ಸಂಪ್ರದಾಯಗಳು ಹಾಗೂ ನಾಟಿ ವೈದ್ಯಕೀಯ ಪದ್ಧತಿಯನ್ನ ಪ್ರದರ್ಶಿಸುವ ಮೂಲಕ ಸಂಸ್ಕೃತಿ ಸಂರಕ್ಷಣೆಗೆ ಚಾಲನೆ ನೀಡಲಾಗುತ್ತದೆ ಎಂದು ಸುಭಾಷ್ ಗಾವಡ ವಿವರಿಸಿದ್ರು. ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲಾ ಕುಣಬಿ ಬಾಂಧವರು ಪರಂಪರಾಗತ ಉಡುಗೆ ತೊಡುಗೆ ಧರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಉತ್ಸವವನ್ನ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದ್ರು. ಜಿಲ್ಲಾ ಹಾಗೂ ತಾಲೂಕು ಕುಣಬಿ ಸಮಾಜದ ಸಹಯೋಗದಲ್ಲಿ ಇದೇ ಬರುವ ಮಂಗಳವಾರ 10/2/2026 ರಂದು ಕುಣಬಿ ಭವನ್ ಜೋಡದಲ್ಲಿ ಪ್ರಥಮ ಬಾರಿಗೆ ಕುಣಬಿ ಉತ್ಸವ ಎನ್ನತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸುತ್ತೀವಿ. ಸದರ ಕಾರ್ಯಕ್ರಮವು ಬುಡಕಟ್ಟು ಕುಣಬಿಗಳ ಸಂಸ್ಕೃತಿ, ಅವರ ಸಂಪ್ರದಾಯ, ಆಚಾರ ವಿಚಾರ ನಶಿಸಿ ಹೋಗ್ತಾ ಇದೆ. ಆ ನಶಿಸಿ ಹೋಗತಕ್ಕಂಥ ಸಂಸ್ಕೃತಿಯನ್ನು ಹಿಡಿದಿಟ್ಟುಕೊಳ್ಳಬೇಕು, ಅದರ ಸಂರಕ್ಷಣೆ ಮಾಡಬೇಕಂತ ಪರಿಕಲ್ಪನೆಯಲ್ಲಿ ಒಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡು ಕುಣಬಿ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸದರ ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯರ ಉಪಸ್ಥಿತಿಯನ್ನು ಬಯಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಕುಣಬಿ ಸಮಾಜದ ಎಲ್ಲ ಹಳ್ಳಿಗಳ ಬಾಂಧವರು ಸದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಸಂಸ್ಕೃತಿಯ ಕೆಲವೊಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರೇಮಾನಂದ್ ವೇಳಿಪ, ಮಾಬಳು ಕುಂಡಲ್ಕರ್,
ಕೃಷ್ಣ ಮಿರಾಶಿ ಉಪಾಧ್ಯಕ್ಷ, ಪ್ರಮುಖರಾದ ದಯಾನಂದ್ ಕುಮಗಾಳ್ಕರ್, ರಾಜೇಶ್ ಗಾವಡ, ಪ್ರಸನ್ನ ಗಾವಡ, ರವಿ ಮಿರಾಶಿ, ಮಾದೇವ್ ತವಡ್ಕರ್, ಪಾಪು ಗಾವಡ, ಬಾಲಚಂದ್ರ ಮಿರಾಶಿ, ಸುಭಾಷ್ ವೇಳಿಪ ಇದ್ದರು. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಹಾಗೂ ಧಾರವಾಡದ ವಿಠ್ಠಲ್ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಫೆಬ್ರವರಿ 8ರಂದು 12 ವರ್ಷದೊಳಗಿನ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದರು. ಗುರುವಾರ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ವಿಭಾಗದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ನೇತೃತ್ವದಲ್ಲಿ ನಡೆಯಲಿರುವ ಈ ಶಿಬಿರದಲ್ಲಿ ಒಟ್ಟು 20 ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ರಂಗನಾಥ್ ಆಡಿಟೋರಿಯಂನಲ್ಲಿ ಶಿಬಿರ ನಡೆಯಲಿದೆ. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರಿಗಾಗಿ ಶಿಬಿರವನ್ನ ಆಯೋಜಿಸಲಾಗಿದೆ. ಶಿಬಿರ ನಡೆಯುವ ದಿನದಂದು ಬೆಳಿಗ್ಗೆ 8 ಗಂಟೆಗೆ ರಂಗನಾಥ್ ಸಭಾಭವನದ ಆವರಣದಲ್ಲಿ ತೆರೆಯಲಾಗಿರುವ ಕೌಂಟರ್ನಲ್ಲಿ ತಮ್ಮ ಮಕ್ಕಳ ಹೆಸರನ್ನ ಪಾಲಕರು ನೋಂದಾಯಿಸಬೇಕು. ನಗರದ ಸುತ್ತಮುತ್ತಲ ಗ್ರಾಮೀಣ ಭಾಗದ ಜನರಿಗೆ ವಾಹನದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಊಟ ಉಪಹಾರದ ಜೊತೆಗೆ ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತಿದೆ. ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ರಾಜೇಶ್ ತಿವಾರಿ ವಿನಂತಿಸಿದ್ರು. ಪೀಡಿಯಾಟ್ರಿಕ್ ಕ್ಯಾಂಪ್ ಅನ್ನು 8 ಫೆಬ್ರವರಿ ರವಿವಾರ ದಿವಸ ಹಮ್ಮಿಕೊಂಡಿದ್ದೀವಿ. ಇದು ಒಂದು ದೊಡ್ಡ ಮೆಗಾ ಕ್ಯಾಂಪು. ಇದು ನಾವು ವಿಠ್ಠಲ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಆ್ಯಂಡ್ ಸ್ಪೆಷಾಲಿಟಿ ಸೆಂಟರ್ ಧಾರವಾಡ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಪೆಡಿಯಾಟ್ರಿಕ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಇವರ ಸೌಜನ್ಯದಲ್ಲಿ ಈ ಕ್ಯಾಂಪನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಖ್ಯಾತ ಚಿಕ್ಕ ಮಕ್ಕಳ ತಜ್ಞರಾದ ಶ್ರೀ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ 20 ಡಾಕ್ಟರ್ದ ಟೀಮ್ ಈ ಬಾರಿ ಬರ್ತಾ ಇದೆ. ಬೇರೆ ಬೇರೆ ತಜ್ಞರು ಇದ್ದಾರೆ. ನಮ್ಮ ಡಾಕ್ಟರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಕ್ಯಾಂಪ್ ನಾವು ಸತತ 6ನೇ ವರ್ಷ ಇದು ಮಾಡ್ತಾ ಇದ್ದೀವಿ ನಾವು ಈ ವರ್ಷ. ಮತ್ತು ಇದು ನಮ್ಮದು ಉದ್ದೇಶ ಅಂದ್ರೆ ಇಲ್ಲೇ ನಮ್ಮ ಆಜುಬಾಜು ಹಳ್ಳಿಗಳಲ್ಲಿ ಟ್ರೈಬ್ಸು ಮತ್ತು ಗೌಳಿ ಮಕ್ಕಳು ಅವರಿಗೆ ಉಚಿತವಾಗಿ ಇದು ಸಿಗಬೇಕಂತೂ, ನಮ್ಮದು ಮೆಡಿಕಲ್ ಅಸಿಸ್ಟೆಂಟ್ ಸಿಗಬೇಕಂತೂ ಎಲ್ಲರಿಗೂ ಧಾರವಾಡ ಮತ್ತು ಹುಬ್ಳಿ ಸ್ಪೆಷಾಲಿಟಿ ಸೆಂಟರ್ಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಾವು ಇದು ಡಾಕ್ಟರ್ಸ್ಗೆ ಕರೆದು ಇವರಿಗೆ ಚಲೋ ಉಪಚಾರವನ್ನು ಕೊಡಬೇಕಂತ ನಮ್ಮದು ಉದ್ದೇಶದಿಂದ ಇದು ಕೆಲಸವನ್ನು ಮಾಡ್ತಾ ಇದ್ದೀವಿ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಔದ್ಯೋಗಿಕ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಈ ಶಿಬಿರದ ಪ್ರಯೋಜನವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು. 8 फरवरी को सुबह 8:30 बजे रजिस्ट्रेशन चालू होगा इस रंगनाथ ऑडिटोरियम में. इस कैंप में पीडियाट्रिक कैंप है और पीडियाट्रिशियन के अलावा जो भी सुपर स्पेशलिस्ट है पीडियाट्रिक, जैसे कि पीडियाट्रिक एलर्जिस्ट, पीडियाट्रिक ऑफ्थाल्मोलॉजिस्ट, ईएनटी स्पेशलिस्ट, पीडियाट्रिक डेंटल सर्जन, पीडियाट्रिक सर्जन और पीडियाट्रिक कार्डियोलॉजिस्ट और पीडियाट्रिक न्यूरोलॉजिस्ट भी आ रहे हैं. तो ये जो स्पेशलिस्ट होते हैं, सुपर स्पेशलिस्ट, ये आपको दांडेली में तो अवेलेबल नहीं है और धारवाड़ हुगली में भी आपको अपॉइंटमेंट लेके बहुत टाइम के बाद उनका अपॉइंटमेंट मिलता है. तो अगर किसी भी आपके घर में नहीं तो आपके बाजू में अड़ोस पड़ोस में या आपके रिश्तेदार कोई भी दांडेली के आसपास में जो है उनको इन डॉक्टर की ज़रूरत है तो वो बच्चों को आप लेके आओ इधर, उनको चेक करेंगे और आपको जो भी. ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ ಜೆಆರ್ ಉಪಸ್ಥಿತರಿದ್ದರು. ಜೀವನದಲ್ಲಿ ಮೊದಲು ಬೇಕಾಗಿರುವುದು ಮನಸ್ಸಿನ ಶಾಂತಿ. ದೇವರ ಧ್ಯಾನದಿಂದ ಬರುವ ಮನಸ್ಸಿನ ಶಾಂತಿ ಸಮಸ್ಯೆ ಇಲ್ಲದ ಶಾಂತಿ ಎಂದು ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಹೊನ್ನಾವರ ಪಟ್ಟಣದ ಶ್ರೀ ದುರ್ಗಾಕೇರಿಯಲ್ಲಿ ರಾಮಕ್ಷತ್ರಿಯ ಸಮಾಜದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ 2ನೇ ಸಭಾಭವನ ರಜತ ಮಹಾದ್ವಾರ ರಜತ ಪಲ್ಲಕ್ಕಿ ಲೋಕಾರ್ಪಣೆಯನ್ನ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದ್ರು. ಹೊಸ ಮನೆ, ಹೊಸ ಕಟ್ಟಡ, ಹೊಸ ಕಾರು ಇತ್ಯಾದಿಗಳಿಂದ ಬರುವ ಶಾಂತಿ ತಾತ್ಕಾಲಿಕ. ದಿನವೂ ರಾಮಭಜನೆ, ಸ್ತೋತ್ರ ಪಠಣ, ಒಳ್ಳೆಯ ಕಾರ್ಯ ಮಾಡಬೇಕು. ಇವುಗಳಿಂದ ಮನಸ್ಸಿಗೆ ಶಾಂತಿ ಬರುವುದು, ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುವುದು ಎಂದು ನುಡಿದರು. ಪಾಲಕರು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ಕಲಿಸಬೇಕು. ಕುಟುಂಬ ವ್ಯವಸ್ಥೆ ಉಳಿಸಿಕೊಳ್ಳಬೇಕು. ಕುಟುಂಬದ ವ್ಯವಸ್ಥೆಯ ಮಹಾದ್ವಾರ ವಿವಾಹ. ವಿವಾಹ ವಿಚ್ಛೇದನ ಸಂಸ್ಕೃತಿ ದೂರವಾಗಬೇಕು. ಕುಟುಂಬ ವಿಚ್ಛಿದ್ರ ಆಗಬಾರದು. ಕುಟುಂಬದ ಸುವ್ಯವಸ್ಥೆ ಸರಿಯಾಗಿರಬೇಕು. ತಾಯಿ ತಂದೆಯರ ಮಾರ್ಗದರ್ಶನ ಮಕ್ಕಳಿಗೆ ಸಿಗಬೇಕು. ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿ ಇನ್ನಷ್ಟು ಬೆಳೆಯಲಿ ಎಂದು ನುಡಿದರು. ನದಿ ನೀರು ತಿರುವು ಯೋಜನೆಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ದುಸ್ವಪ್ನ ಎದುರಾಗಿದೆ. ಅಂತರ್ಜಲ ಕುಸಿಯುತ್ತದೆ.
ಕೃಷಿಗೆ, ಪರಿಸರಕ್ಕೆ, ಮೀನುಗಾರಿಕೆಗೆ ಆಘಾತ ಎದುರಾಗಲಿದೆ. ಇದನ್ನು ವಿರೋಧಿಸಿ ಕಾರ್ಯಕ್ರಮಗಳು ನಡೆಯಲಿವೆ, ಬೆಂಬಲಿಸಬೇಕು ಎಂದು ನುಡಿದರು. ಅನೇಕ ಜನ ದಾನಿಗಳು ಮುಂದೆ ಬಂದು ಇದಕ್ಕೆ ತಮ್ಮ ಶಕ್ತಿ ಮೀರಿ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೂ ಕೂಡ ಸಮಿತಿಯ ಅಧ್ಯಕ್ಷರು ಮೊದಲಾದವರ ಮೇಲಿರುವ ವಿಶ್ವಾಸವೇ ಕಾರಣ. ಒಂದು ವಿಶ್ವಾಸ ಇದ್ದಂಥ ವ್ಯಕ್ತಿ ಮುಂದೆ ಬಂದರೆ ಏನು ಸಾಧನೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿಮ್ಮ ಸಭಾಂಗಣ, ನಿಮ್ಮ ಅಧ್ಯಕ್ಷರು, ನಿಮ್ಮ ಸಮಿತಿಯ ಸಾಕ್ಷಿ. ದುಡ್ಡು ಕೊಟ್ಟವರೆಲ್ಲ ಶ್ರೀಮಂತರು ತಿಳ್ಕೊಬೇಡಿ. ಅವರಿಗೆ ಕೈ ದುಡ್ಡಿದೆ ಅಂತ ಅರ್ಥ ಅಲ್ಲ, ಅತಿಯಾಗಿ ಶ್ರೀಮಂತರು ಅಂತ ಅರ್ಥ ಅಲ್ಲ, ಮನಸ್ಸಿಗೆ ಕೊಡಬೇಕು ಅನ್ನೋ ಭಾವನೆ ಇದೆ ಅಂತ ಅರ್ಥ ಅಲ್ಲ. ಅದೇ ಶ್ರೀಮಂತಿಗೆ ಅಲ್ಲಿ ಕೆಲಸ ಮಾಡಿರ್ತವೆ. ಜೊತೆಯಲ್ಲಿ ಈಗಿನ ಅಧ್ಯಕ್ಷರು, ಈಗಿನ ಸಮಿತಿಯವರು, ಅವರ ದಕ್ಷತೆ, ಅವ್ರ ಬಗ್ಗೆ ವಿಶ್ವಾಸ ಇವುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಮೋಹನ್ ಸಾಳೆಹಿತ್ತಲ್ ಮಾತನಾಡಿ, ಕಟ್ಟಡ ನಿರ್ಮಾಣಕ್ಕೆ ಸಮಾಜ ಬಾಂಧವರ ಹಾಗೂ ದಾನಿಗಳ ಸಹಕಾರ ಸ್ಮರಿಸಿದ್ರು. ದೇವಸ್ಥಾನದ ಆವರಣದ ಅಡಿಯಲ್ಲಿ ನಾವು 2ನೇ ಸಭಾಭವನವನ್ನು ಶ್ರೀ ಗುರುಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಿದೆ ಅಂತ ಹೇಳಲಿಕ್ಕೆ ನಮ್ಮ ಸಮಾಜಕ್ಕೆ ಒಂದು ಹಿರಿಮೆ. ಅದು ನಮ್ಮ ಶ್ರೀ ಗುರುಗಳ ಶ್ರೀರಕ್ಷೆ ಅಂತ ನನ್ನ ಅನಿಸಿಕೆ. ಇದರ ಹಿಂದಿನ ಕೆಲವೊಂದು ವಿಷಯಗಳನ್ನು ನಾನು ತಮ್ಮಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 2021ರಲ್ಲಿ ನಮ್ಮ ನೂತನ ಆಡಳಿತ ಕಮಿಟಿ ಅಸ್ತಿತ್ವಕ್ಕೆ ಬಂತು. ಆ ಆಡಳಿತ ಕಮಿಟಿ ಅಸ್ತಿತ್ವಕ್ಕೆ ಬಂದಾಗ ನಮ್ಮ ಪರಮ ಪೂಜ್ಯ ಗುರುಗಳ ಆಪ್ತ ಶಿಷ್ಯರಾದಂಥ NS ನಾಯ್ಕ್ ಹಾಗೂ MR ನಾಯ್ಕ್ ಹಾಗೂ ನಮ್ಮ ರಾಜೇಶ್ ಸಾಳಿತ್ತಲ್ ಅವರು ನನಗೆ ಒಂದು ಟಾಸ್ಕ್ ಕೊಟ್ಟರು. ಏನಪ್ಪ ಅಂದರೆ, ನಾವು ಬಹಳ ವರ್ಷಗಳಿಂದ ಈ ಒಂದು ಸಭಾಭವನದ ಮೇಲಂತಸ್ತನ್ನು ಕಟ್ಟಬೇಕಂತ ನಾವು ಬಹಳ ಪ್ರಯತ್ನ ಪಟ್ವಿ. ಆದರೆ ಈಗ ನಿಮ್ಮ ಆಡಳಿತ ಅವಧಿಯಲ್ಲಿ ನೀವು ಅದನ್ನು ಪೂರೈಸಿಕೊಳ್ಳಲೇಬೇಕು. ವೇದಿಕೆಯಲ್ಲಿ ಭವಾನಿ ಶಂಕರ್ ಕಾಣ್ಕೋಣ್ಕರ್ ಮುಂಬೈ, ವೆಂಕಟೇಶ್ ಸಾಳೆಹಿತ್ತಲ್, RFO ರಾಜು ಅಣ್ಣಪ್ಪ ನಾಯ್ಕ್, ಉಪಾಧ್ಯಕ್ಷ ಕೃಷ್ಣ ಗೋವಿಂದ್ ನಾಯ್ಕ್, ಕೋಶಾಧ್ಯಕ್ಷ ನಾರಾಯಣ್ ಶಿವಾನಾಯ್ಕ್, ಗೌರವ ಕಾರ್ಯದರ್ಶಿ ಮೋಹನ್ ಕೇಶವ್ ನಾಯ್ಕ್ ಉಪಸ್ಥಿತರಿದ್ದರು. ಸಮಾಜದ ವತಿಯಿಂದ ಶ್ರೀಗಳಿಗೆ ಫಲಪುಷ್ಪ ಸಮರ್ಪಿಸಲಾಯಿತು. ವಿಜ್ಞಾನಿ ಡಾಕ್ಟರ್ ಸುರೇಶ್ ರಾಮನಾಥ್ ನಾಯ್ಕ್, ಉರಗ ಪ್ರೇಮಿ ಸುನಿಲ್ ರಾಮಕೃಷ್ಣ ಹೊನ್ನವರ ಹಾಗೂ ಸಭಾಭವನ ನಿರ್ಮಾಣಕ್ಕೆ 25,000 ಹಾಗೂ ಹೆಚ್ಚಿನ ದೇಣಿಗೆ ನೀಡಿದವರನ್ನ ಸನ್ಮಾನಿಸಲಾಯಿತು. ರಾಜೇಶ್ವರಿ ನಾಯ್ಕ್ ಪ್ರಾರ್ಥನೆ ಹಾಡಿದ್ರು. ರಾಮಕ್ಷತ್ರಿಯ ಸಮಾಜದ ಮಾತೆಯರು ಭಜನಾ ನೃತ್ಯ ಪ್ರದರ್ಶಿಸಿದ್ರು. ಕಟ್ಟಡ ಸಮಿತಿ ಸದಸ್ಯ ಶ್ರೀಕಾಂತ್ ನಾಯ್ಕ್ ಸ್ವಾಗತಿಸಿದ್ರು. ದೇವಸ್ಥಾನದ ಆಡಳಿತ ಸಮಿತಿಯ ರಾಜೇಶ್ ಸಾಳೆಹಿತ್ತಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.